ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಎಲ್ಲಿ ಹೋಗ್ತೀವಿ ಅಂತ ಬನ್ನಿ. ಕಾರ್ ಓಡಿಸ್ತಾ ಇದ್ದಾರೆ. ಕೊನೆಗೂ ಹೈವೇಗೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಸಂಡೇನೂ ಇಷ್ಟೊಂದು ವೆಹಿಕಲ್ಸ್ ಇದೆ. ನೋಡಿ ಫ್ರೆಂಡ್ಸ್, ಸಂಡೇನೇ ಇಷ್ಟೊಂದು ಟ್ರಾಫಿಕ್ಕು. ನೋಡಿ ಫ್ರೆಂಡ್ಸ್, ಇಲ್ಲೂ ಟ್ರಾಫಿಕ್ಕು. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಕಾರ್ ಓಡಿಸ್ತಾ ಇದ್ದಾರೆ. ಹಲೋ, ಹಾಯ್ ಎವ್ರಿವನ್. ಆ್ಯಕ್ಚುಲಿ ಸಾನ್ವಿ ಇವತ್ತು ಮೊಬೈಲ್ ತೊಗೊಂಡು ತಾನೇ ಏನೆಲ್ಲ ಮಾತಾಡೋಕ್ಕೆ ಸಾಧ್ಯನೋ ಎಲ್ಲ ಮಾತಾಡಿದ್ದಾಳೆ. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಅಮ್ಮ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೇಳ್ತಾನೇ ಇದ್ಲು. ಕೊನೆಗೂ ನಾವೆಲ್ಲಿಗೆ ಬಂದ್ವಿ ಅಂತ ಅವಳೇ ಹೇಳ್ತಾಳೆ, ಬನ್ನಿ. ಆಫ್ಟರ್ ಸೋ ಮೆನಿ ಡೇಸ್ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ ಅಲ್ವಮ್ಮ? ಎಸ್, ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ನಾಳೆ ಆ್ಯಕ್ಚುಲಿ ಇವಳಿಗೆ ಎಕ್ಸಾಮ್ ಇದೆ, ಆದರೂ ಕೂಡ ಎಲ್ಲೂ ಹೋಗಿಲ್ಲ ಅಂತ ಏನೋ ಅನ್ನಿಸ್ತಾ ಇತ್ತು. ಸೊ ಹೋಗ್ಬರೋಣ ಅಂತ ಹಾಗೆ ಹೊರಗಡೆ ಹೋಗ್ತಾ ಇದ್ದೀವಿ. ನಾಳೆ ನನಗೆ ಇಂಗ್ಲೀಷ್ ಎಕ್ಸಾಮ್ ಇದೆ, ಸೊ ನಾನೆಲ್ಲ ಪ್ರಿಪೇರ್ ಆಗಿದ್ದೀನಿ. ಅಮ್ಮ ಯಾಕೋ ತುಂಬ ದಿನದಿಂದ ಬೇಜಾರಲ್ಲಿದ್ದರು, ಅದಕ್ಕೆ ನಾನೇ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕಲ್ಗಳು ಚೆನ್ನಾಗಿದೆ ಅಲ್ವಾ? ನಮ್ಮಮ್ಮ ಇನ್ನೂ ಕಾರ್ ಓಡಿಸೋದಲ್ಲೇ ಇದ್ದಾರೆ, ಮಾತಾಡ್ತಾನೇ ಇಲ್ಲ. ಸೊ ರೀಚ್ ಆದ್ವೋ ಇಲ್ವೋ ಗೊತ್ತಿಲ್ಲ. ಬನ್ನಿ, ರೀಚ್ ಆದ್ವೋ ಇಲ್ವೋ ಅಂತ ನೋಡೋಣ. ಬನ್ನಿ ಕರ್ಕೊಂಡು ಹೋಗ್ತಿದ್ದೀನಿ. ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀವಿ. ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾ? ಕೊನೆಗೂ ನಾವು ಕುಡುಮಲೆ ಗಣೇಶ ಟೆಂಪಲ್ ಬಂದ್ವಿ. ಗಣೇಶನಿಗೆ ಹೂವು, ಗರ್ಕೆ, ಹಣ್ಣು, ತೆಂಗಿನಕಾಯಿ ಪೂಜೆ ಮಾಡ್ಸಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಅಮ್ಮ, ಪೂಜೆಗೆ ಹೂವು ಹಣ್ಣು ಓಕೆ, ಗರ್ಕೆ ಏನಕ್ಕೆ? ಗುಡ್ ಕ್ವಶನ್. ಪುರಾಣದ ಪ್ರಕಾರ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸದಿದ್ದರೆ ಅದು ಪೂಜೆ ಅಪೂರ್ಣ ಅಂತ ಹೇಳ್ತಾರೆ. ಹಾಗಾಗಿ ನಾವು ಗಣೇಶನಿಗೆ ಗರಿಕೆಯನ್ನು, ಅದರಲ್ಲೂ 21 ಗರಿಕೆಯನ್ನು ಅರ್ಪಿಸಿದ್ರೆ ಒಳ್ಳೆಯದು ಅನ್ನೋದಿದೆ. ಇವತ್ತೇನೋ ವಿಶೇಷ ಅನಿಸುತ್ತೆ, ತುಂಬ ಜನ ಬಂದಿದ್ದಾರೆ. ಮೇ ಬಿ ಸಂಡೇ ಅಲ್ವಾ, ಅದಕ್ಕೆ. ಅಮ್ಮ, ಕೂಡುಮಲೆ ಗಣೇಶ ಟೆಂಪಲ್ ಸ್ಟೋರಿ ಅಲ್ಲಮ್ಮ? ಓಕೆ ಕಂದ, ನನಗೇನು ಗೊತ್ತೋ ಅದನ್ನು ನಾನು ನಿನಗೂ ಹೇಳ್ಕೊಡ್ತೀನಿ. ನಾನು ಓದಿದ್ದು ಮತ್ತು ಇಲ್ಲಿ ಕೇಳಿಸ್ಕೊಂಡಿದ್ದು ಅದೇನು ಸ್ಟೋರಿ ಅಂತ ನಿನಗೆ ಹೇಳ್ತೀನಿ. ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಏಕಶಿಲಾ ಸಾಲಿಗ್ರಾಮ ಗಣಪತಿ ಅಂತ ಹೆಸರುವಾಸಿಯಾಗಿದೆ ಇದು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಗಣೇಶ ದೇವಸ್ಥಾನ ಸುಮಾರು 650 ವರ್ಷಗಳಷ್ಟು ಹಳೆಯದಾದ ಭವ್ಯವಾದ ಏಕಶಿಲಾ ವಿಗ್ರಹ ಅಂತಲೇ ಹೆಸರುವಾಸಿಯಾಗಿದೆ. ಪುರಾಣಗಳ ಪ್ರಕಾರ ಈ ಗಣೇಶನನ್ನು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಪ್ರತಿಷ್ಠಾಪಿಸಿದ್ದಾರೆ ಅಂತ ಕೂಡ ನಂಬಲಾಗಿದೆ. ಇದು ವಿಘ್ನ ನಿವಾರಕನಾದ್ದರಿಂದ ಯಾವುದೇ ಕಾರ್ಯಕ್ರಮಕ್ಕೂ ಮುನ್ನ ಇಲ್ಲಿ ಪೂಜೆ ಸಲ್ಲಿಸುವುದು ವಿಶೇಷವಾಗಿದೆ. ಅಷ್ಟೇ ಅಲ್ಲ, ಆರಂಭದಲ್ಲಿ ಈ ಬೃಹತ್ ವಿಗ್ರಹವು ತೆರೆದ ಮೈದಾನದಲ್ಲಿತ್ತು ಅಂತ ಕೂಡ ಹೇಳ್ತಾರೆ. ಬೆಟ್ಟದ ತಪ್ಪಲಿನಲ್ಲಿರುವ ಈ ದೇವಾಲಯ ಮಳೆ ಇದ್ದರೂ ಬಿಸಿಲಿದ್ರೂ ವಿಗ್ರಹದ ಮೇಲೆ ನೇರವಾಗಿ ಬೀಳ್ತಾ ಇರಲಿಲ್ಲ ಅನ್ನೋದು ಇಲ್ಲಿನ ಪ್ರತೀತಿ. ಈ ಅದ್ಭುತವಾದ ವಿಗ್ರಹದ ವೈಶಿಷ್ಟ್ಯವನ್ನು ಅರಿತ ವಿಜಯನಗರ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯನು ಶೈವಾಗಮ ಪದ್ಧತಿಯಲ್ಲಿ ಇಲ್ಲಿನ ಗಣಪನಿಗೆ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿದ್ದಾನೆ ಅಂತ ಕೂಡ ಹೇಳ್ತಾರೆ. ಹಾಗೆಯೇ ಕುರುಡುಮಲೆಯಲ್ಲಿಯೇ ಇರುವ ಸೋಮೇಶ್ವರ ದೇವಾಲಯವು ಗಣೇಶ ದೇವಾಲಯಕ್ಕಿಂತ ಹಳೆಯದು. ಜಕಣಾಚಾರಿ ಮತ್ತು ಡಂಕಣಾಚಾರಿ ವಾಸ್ತುಶಿಲ್ಪ ಶೈಲಿಗೆ ಇದು ಹೆಸರುವಾಸಿಯಾಗಿದೆ. ಇದಿಷ್ಟು ನಾನು ತಿಳ್ಕೊಂಡಂಥ ಸ್ಟೋರಿ. ಧ್ಯಾನ ಮುಗಿಸ್ಕೊಂಡು ಹೊರಗಡೆ ಬಂದು 4 ಬಸ್ಗೆ ಹಾಕ್ತೆ. ಏನಾದ್ರು ತಪ್ಪು ಮಾಡಿದರೆ ಶಮೀಶು ಗಣೇಶ ಅಂತ ಕೇಳ್ಕೊಂಡೆ. ಅಲ್ಲಿಂದ ಹೊರಗಡೆ ಬಂದು ಇವರೆಲ್ಲ ನನ್ನ ಮಾತಾಡ್ಸಿದ್ರು. ಅಲ್ಲಿಂದ ನಾನು ಹಾಯ್ ಮಾಡ್ಬಿಟ್ಟು ಬಂದೆ. ನೀವು ಫ್ರೀ ಆದಾಗ ಈ ಟೆಂಪಲ್ಗೆ ವಿಸಿಟ್ ಮಾಡಿ, ಗಣೇಶನ ಆಶೀರ್ವಾದ ಪಡ್ಕೊಳ್ಳಿ. ನಾನು ನಾಳೆ ಎಕ್ಸಾಮ್ ಚೆನ್ನಾಗಿ ಬರೀಬೇಕಂತ ಗಣೇಶನ್ ಕೇಳ್ಕೊಂಡು ಹೊರಟೆ. ಬಾಯ್ ಗಣೇಶ, ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಭೇಟಿ ಮಾಡೋಣ. ಬಾಯ್, ಟಾಟಾ. ಹೀಗೆ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಿ.